ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ಕರ್ನಾಟಕದ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ನಿರಂಜನ್ ಮಾಡುವ ನಮಸ್ಕಾರಗಳು. ಗುರುದೇವ ಕರಿಯರ್ ಅಕಾಡೆಮಿ ಧಾರವಾಡ ಇಲ್ಲಿಂದ ಫಾರೆಸ್ಟ್ ಬೀಟ್ ಗಾರ್ಡ್ ಅಥವಾ ಇನ್ನೊಂದೇನು ಹೇಳ್ಬೋದು ಅಂದರೆ ಬೀಟ್ ಫಾರೆಸ್ಟ್ ಗಾರ್ಡ್ಗೆ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಇದರ ಸದುಪಯೋಗ ಪಡ್ಕೊಳ್ರಿ. ಸೊ ಇಲ್ಲಿಂದ ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಕೆಲಸ, ಸಾಮರ್ಥ್ಯ, ಶಕ್ತಿಯ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಈಗ ಆಲ್ರೆಡಿ ನಾವು ಶಬ್ದದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಇದರ ನಂತರ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಕೆಲಸ, ಸಾಮರ್ಥ್ಯ, ಶಕ್ತಿ. ಓಕೆ, ಏನು ಕೆಲಸ ಅಂತ ಹೇಳಿದಾಗ ನಾವು ನೋಟಿಸ್ ಮಾಡುವಂಥದ್ದು ಕೆಲಸ, ವರ್ಕ್ ಅಂತೇಳಿ ಕರಿತೀವಿ. ಸೊ ಕೆಲಸ ಅಂತ ಹೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡಬಹುದಾದದ್ದು ಏನಪ್ಪ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಆಗಿರಬಹುದು ಏನಾಗಿರ್ತಾನೆ ಅಂತ ಹೇಳಿದ್ರೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆತನಿಗೆ ಶಕ್ತಿ ಇರಬೇಕು. ಆ ಶಕ್ತಿ ಸಮಯಕ್ಕನುಗುಣವಾಗಿ ಬಳಕೆ ಆಗಿರಬೇಕು. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ? ಸಾಮರ್ಥ್ಯ ಅಂತೇಳಿ ಕರಿತೇವೆ. ಸೊ ಹಾಗಾದರೆ ಕೆಲಸ ಆಗಬೇಕು ಅಂತ ಹೇಳಿದಾಗ ಇದಕ್ಕೆ ಇನ್ನೊಂದು ಕಾನ್ಸೆಪ್ಟನ್ನು ತೊಗೊಂಬರೋಣ. ಸೊ ಇನ್ನು ಈಸಿ ಮೆಥಡಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಕೆಲಸ ಅಂತೇಳಿ ಬಂದಾಗ ನಾವೇನು ಮಾಡಿರ್ತೀವಿ ಅಂದರೆ ಫೋರ್ಸನ್ನು, ಬಲವನ್ನು ಹಾಕ್ತೀವಿ. ಬಲಕ್ಕೆ ಅನುಗುಣವಾದ ಸ್ಥಾನಪಲ್ಲಟ ಇರುತ್ತದೆ. ಇನ್ನು ಈಸಿ ವೇನಲ್ಲಿ ನಾವು ಹೇಳೋದಾಯಿತು ಅಂದರೆ ನಾವು ನೋಟಿಸ್ ಮಾಡಬಹುದಾದದ್ದು ಈ ರೀತಿ ಇರುತ್ತದೆ. ಓಕೆ, ಹಾಗಾದರೆ ಕೆಲಸ ಅಂತೇಳಿ ನಾವು ನೋಟಿಸ್ ಮಾಡಿದ್ವಲ್ಲ, ಇದರಲ್ಲಿ ಈ ರೀತಿ ನಾವು ಗಮನಿಸೋದಾಯಿತು ಅಂದರೆ ಸೊ ಇಲ್ಲಿ ಕೆಲಸ, ವರ್ಕ್ ಅಂತ ಹೇಳಿದಾಗ ಕೆಲಸ ಈಸ್ ಈಕ್ವಲ್ ಟು ಬಲವನ್ನು ಪ್ರಯೋಗ ಮಾಡ್ತೀವಿ. ಓಕೆ, ಹೌದು. ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಕೊಟ್ಬಿಡ್ತೀನಿಪ್ಪ. ಓಕೆ, ಈಸಿ ಆಗಿಬಿಡುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನಪಲ್ಲಟ. ಇಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ, ಸೊ ಇದು ಫಾರ್ಮುಲಾ, ಆ್ಯಕ್ಚುಲಿ ಫಾರ್ಮುಲಾವನ್ನು ನಾವು ನೋಟಿಸ್ ಮಾಡುವಂಥದ್ದು. ಹಾಗಾದರೆ ಇದು ಅದೀಶನೋ ಸದೀಶನೋ ಅಂತ ನಿಮಗೇನಾದರೂ ಪ್ರಶ್ನೆ ಆಯಿತು ಅಂದರೆ ಇದಕ್ಕಿಂತ ಮುಂಚೆ ಇದರ ಎಸ್ ಐ ಘಟಕವನ್ನು ಕೇಳ್ತಾರೆ. ಇದರ ಎಸ್ ಐ ಘಟಕ, ಎಸ್ ಐ ಯೂನಿಟ್ ಅಂತೇಳಿ ಬಂದರೆ ಏನಾಗಿರುತ್ತೆ? ಜೌಲ್. ಅದನ್ನು ಜೆಯಿಂದ ಗುರುತಿಸಲಾಗುತ್ತೆ, ಜೌಲ್ ಅಂತೇಳಿ. ಹಾಗಾದರೆ ಇದು ಅದೀಶ, ಸ್ಕೇಲಾರ್ ಕ್ವಾಂಟಿಟಿ. ಅದೀಶ ಅಥವಾ ಸ್ಕೇಲಾರ್ ಕ್ವಾಂಟಿಟಿ ಅಂತೇಳಿ ಕರಿತಾರೆ. ಸೊ ಹಾಗಾದರೆ ಇದು ಅದೀಶ ಅಂತ ಕರಿಬೇಕು ಅಂತ ಹೇಳಿದ್ರೆ ಮೌಲ್ಯ ಮಾತ್ರ ಇರುತ್ತದೆ. ಮೌಲ್ಯ ಇದ್ದು ಏನಿರಲ್ಲ, ಸಾಮಾನ್ಯವಾಗಿ ದಿಕ್ಕು ಇರುವುದಿಲ್ಲ. ಓಕೆ, ಕೆಲಸ ಯಾವಾಗಲೂ ಅಷ್ಟೇ ಮೌಲ್ಯ ಮಾತ್ರ ಇಟ್ಕೊಂಡಿರುತ್ತೆ ವಿನಃ ದಿಕ್ಕನ್ನು ಇಟ್ಕೊಂಡಿರಂಗಿಲ್ಲ. ಸಾಮಾನ್ಯವಾಗಿ ಮೌಲ್ಯ ಅಂತ ಹೇಳಿದಾಗ ವ್ಯಾಲ್ಯೂ. ಓಕೆ, ವ್ಯಾಲ್ಯೂ ಅಂತೇಳಿ ಕರಿತೇವೆ. ಇಂಗ್ಲೀಷಲ್ಲಿ ಇದನ್ನು ಮ್ಯಾಗ್ನೆಟ್ಯೂಡ್ ಅಂತೇಳಿ ಕರಿಬೇಕು. ಇದನ್ನು ಮ್ಯಾಗ್ನೆಟ್ಯೂಡ್. ಓಕೆ, ದೇರ್ ಇಸ್ ನೋ ಡೈರೆಕ್ಷನ್ ಅಟ್ ಆಲ್. ಓಕೆ, ದೇರ್ ಇಸ್ ನೋ ಡೈರೆಕ್ಷನ್ ಅಟ್ ಆಲ್. ಓಕೆ, ದಟ್ ಈಸ್ ಕಾಲ್ಡ್ ಸ್ಕೇಲಾರ್ ಕ್ವಾಂಟಿಟಿ. Okay, the physical quantity has only magnitude but not the direction, that we call it as okay scalar quantity. ಹಾಗಾದರೆ ಕೆಲಸ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸರ್ ಮತ್ತು ಫೋರ್ಸ್ ಇದೆ, ಡಿಸ್ಪ್ಲೇಸ್ಮೆಂಟ್ ಇದೆ, ಇದು ವೆಕ್ಟಾರ್ ಅಲ್ಲ ಅಂತ ಹೇಳಿದ್ರೆ ವೆಕ್ಟಾರಿಗೆ ಬಂದಿದ್ದರೂ ಸಹಿತ ನಾವು ಓವರಾಲ್ ಆಗಿ ಏನು ಮಾಡ್ತೀವಿ ಅಂದರೆ ಕೆಲಸ ಎಷ್ಟು ಆಗಿದೆ ಎಂಬುದರ ಬಗ್ಗೆ ಏನು ಮಾಡ್ತೀವಿ ಯಾವಾಗಲೂ ನೋಟ್ ಮಾಡೋದರಿಂದ, ಓಕೆ, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡುವುದರಿಂದ ನಾವು ಈ ರೀತಿ ನೋಟಿಸ್ ಮಾಡ್ತೇವೆ. ಓಕೆನಾ? ಸೊ ಹಾಗಾದರೆ ಕೆಲಸ ಅಂತೇಳಿ ಬಂದಾಗ ಧನ ಏನು ಕೆಲಸದ ಅಂಶ ಮತ್ತು ಋಣ ಕೆಲಸದ ಅಂಶ ಮತ್ತು ಶೂನ್ಯ ಕೆಲಸ ಅಂಥೇಳಿ ಬಂದರೆ ಓಕೆ, ಕೆಲಸ ಧನಾಂಶ ಮೌಲ್ಯವನ್ನು ಹೊಂದಿರುವುದು. ವೆರಿ ಫಸ್ಟ್ ಕೆಲಸ
ಧನಾಂಶ ಪಾಸಿಟಿವ್, ಧನಾಂಶ ಮೌಲ್ಯ ಹೊಂದುವುದು. ಓಕೆ, ಕೆಲಸ ಧನಾಂಶ ಮೌಲ್ಯ ಹೊಂದುವುದು ಅಂತೇಳಿ ಬಂತು ಅಂದರೆ ನೋಟಿಸ್ ಮಾಡಬಹುದು ಏನಾಗಿರುತ್ತೆ ಗೊತ್ತಾ, ಯಾವಾಗಲೂ ಅಷ್ಟೇ ಪಾಸಿಟಿವ್ ವರ್ಕ್ ಟನ್ ಆಗಬೇಕು ಅಂತ ಹೇಳಿದ್ರೆ ಬಲ ಎಷ್ಟು ಕೊಟ್ಟಿರ್ತೀವೋ ಅಷ್ಟೇ ಏನಾಗಿರಬೇಕು ಕಾರ್ಯ, ಅಂದರೆ ಸ್ಥಾನ ಪಲ್ಲಟ ಹೊಂದಿರಬೇಕು. ಬಲ ಎಷ್ಟು ಕೊಟ್ಟಿರ್ತೀವೋ ಅಷ್ಟೇ ದೂರದಲ್ಲೇ ಸ್ಥಾನ ಪಲ್ಲಟ ಹೊಂದಿದ್ದರೆ ಮಾತ್ರ ನಾವೇನಂತ ಕರಿತೀವಿ, ಧನಾಂಶ ಮೌಲ್ಯ ಅಂತ ಕರಿತೀವಪ್ಪ. ಓಕೆ, ಸೊ ಫೋರ್ಸನ್ನು ಅಪ್ಲೈ ಮಾಡ್ತೀರಾ, ಯಾವುದೋ ಒಂದು ವಸ್ತುವಿಗೆ ಈಗ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಅನ್ಕೋಣ, ಎಫ್. ಓಕೆ, ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದಂಕಲೆ ಏನಾಗ್ಬಿಡುತ್ತೆ ಗೊತ್ತಾ, ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದಂಕಲೆ ಇದೊಂದು ಅಷ್ಟು ದೂರ ಹೋಗುತ್ತೆ, ವಸ್ತು ಅಷ್ಟು ದೂರಕ್ಕೆ ಹೋಗುತ್ತೆ. ಸೊ ಒಂದು ಪಾಯಿಂಟಿಂದ ಏನಾಗಿರೋದು ಅಂತೇಳಿದ್ರೆ ಪಾಯಿಂಟ್ ಬಿ ವರೆಗೂ ಏನಾಗಿರುತ್ತೆ, ರನ್ ಆಗುತ್ತೆ. ಓಕೆ, ಇವುಗಳ ನಡುವಿನ ಸ್ಥಾನ ಪಲ್ಲಟ, ಇದನ್ನು ಏನಂತ ಕರಿಬೇಕು, ಸ್ಥಾನ ಪಲ್ಲಟ ಅಂತ ಹೇಳಬೇಕು, ಸ್ಥಾನ ಪಲ್ಲಟ ಅಂತ ಹೇಳಬೇಕು. ಓಕೆ, ಗೊತ್ತಿರಲಿ, ಇದು ಯಾವುದೇ ಕಾರಣಕ್ಕೂ ಕೆಲಸ ಏನಾಗಿರಲ್ಲ ಗೊತ್ತಾ, ಪಥದ ಮೇಲೆ ಡಿಪೆಂಡ್ ಆಗಿರಲ್ಲ. ಪಥ, ಪಾತ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ, ಪಾತ್, ಪಥ ಅಂಥೇಳಿ ಕರಿತೇವೆ. ಈ ಪಥ ಚಲನೆಯ ಮೇಲೆ ಯಾವತ್ತೂ ಏನಾಗಿರಲ್ಲ ಅಂತ ಹೇಳಿದ್ರೆ ಡಿಪೆಂಡ್ ಆಗಿರುವುದಿಲ್ಲ. ಗೊತ್ತಿರಲಿ ಸ್ನೇಹಿತರೆ. ಓಕೆ, ಯಾವತ್ತೂ ಪಥಚಲನದ ಮೇಲೆ ಡಿಪೆಂಡ್ ಆಗಿರಲ್ಲ, ಅದು ಯಾವಾಗಲೂ ಏನಾಗಿರುತ್ತೆ, ರನ್ನಿಂಗಲ್ಲೇ ಇರ್ತದೆ. ಓಕೆ, ಸೊ ಹಾಗಾಗಿ ಪಥ ಅಂತ ಹೇಳಿದ್ರೆ ಹೆಂಗೆ, ಒಬ್ಬರು ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಹೋಗೋದು, ಇನ್ನೊಬ್ಬರು ಇದೇ ಪಾಯಿಂಟನ್ನು ರೀಚ್ ಮಾಡೋಕ್ಕೆ ಪಾಯಿಂಟ್ ಪಿ ಇಂದ ಝಡ್ಡನ್ನು ರೀಚ್ ಮಾಡೋದಕ್ಕೆ ಹಿಂಗೆ ಹೋಗ್ತಾನೆ ಒಬ್ಬ, ಇನ್ನೊಬ್ಬ ಹೀಗೋಗಿ ಅವನಿಗೇನೋ ಕೆಲಸ ಇರುತ್ತೆ, ಹಿಂಗೋಗಿ ಹಿಂಗೆ ಮುಗಿಸ್ಕೊಂಡು ಏನು ಮಾಡ್ತಾನೆ, ಮತ್ತೆ ಹಿಂಗೆ ಬರ್ತಾನೆ, ಇದು ಕೆಲಸನೇ. ಓಕೆ, ಇನ್ನೊಬ್ಬ ಹೀಗೆ ಜಂಪ್ ಮಾಡಿ ಇಲ್ಲಿಗೆ ಹೋಗ್ತಾನೆ, ಇವೆಲ್ಲವೂ ಕೆಲಸನೇ. ಯಾವುದೇ ಕಾರಣಕ್ಕೂ ಏನಾಗಲ್ಲ, ಪಥದ ಮೇಲೆ ಏನಾಗಲ್ಲ, ಕೆಲಸ ಡಿಪೆಂಡ್ ಆಗಿರುವುದಿಲ್ಲ. ಗೊತ್ತಿರಲಿ. ಓಕೆ, ಒಟ್ಟಾರೆ ಏನಾಗಿರಬೇಕು, ಒಂದು ಸ್ಥಳವನ್ನು ಅದು ಏನಾಗಿರಬೇಕು, ತಲುಪಿರಬೇಕು ಅಂಥದ್ದನ್ನು ನಾವು ನೋಟಿಸ್ ಮಾಡ್ತೀವಿ. ಓಕೆ, ಇದರಲ್ಲೂ ಅಷ್ಟೇ. ಓಕೆ, ಯಾವ ದಿಕ್ಕಿಗೆ ತಳ್ಳಿರ್ತೀವೋ ಅದೇ ದಿಕ್ಕಿಗೆ ಕಾರ್ಯ ಚಲಿಸಿರಬೇಕು, ಅದೇ ದಿಕ್ಕಿಗೆ ಹೋಗಿರಬೇಕು. ಬೆಸ್ಟಾಗಿ ನಾವು ಎಕ್ಸಾಂಪಲ್ ನೋಡ್ತೀವಿ, ಪಾಸಿಟಿವ್ ವರ್ಕ್ ಡನ್ ಆಗಿರಬೇಕು ಅಂತ ಹೇಳಿದ್ರೆ. ಓಕೆ, ಸಪೋಸ್ ಇಟ್ ಈಸ್ ಪಾಸಿಟಿವ್ ವರ್ಕ್ ಡನ್, ಇಟ್ ಈಸ್ ಪಾಸಿಟಿವ್ ವರ್ಕ್ ಡನ್, ಪಾಸಿಟಿವ್ ಇಂಗ್ಲೀಷ್ ಮೀಡಿಯಮ್ನವರು ಪಾಸಿಟಿವ್ ವರ್ಕ್ ಡನ್ ಅಂತೇಳಿ ಬಂತು ಅಂದರೆ, ಪಾಸಿಟಿವ್ ವರ್ಕ್ ಡನ್ನನ್ನು ನಾವು ಯಾವ ರೀತಿ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಗೊತ್ತಿರಲಿ, ರನ್ನಿಂಗಲ್ಲಿ ನಾವು ಯಾವುದನ್ನು ಆಗಿರ್ಬೋದು, ಕ್ಷೇತ್ರಪಾಲ್ ಬೌಲರ್ ಬಾಲನ್ನು ಎಸೆಯುವುದು, ಬೌಲಿಂಗ್ ಹೇಳಬಹುದು, ಬೌಲಿಂಗ್. ಓಕೆ, ಅಂದರೆ ಏನು ಅಂದರೆ ಬೌಲರ್ ಮಾಡುವುದು ಅಥವಾ ಚೆಂಡನ್ನು ಎಸೆಯುವುದು, ಚೆಂಡನ್ನು ಎಸೆಯುವುದು. ಚೆಂಡನ್ನು ಎಸೆಯುವುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಕೆಲಸ ಆಗಿರಬೇಕು. ಓಕೆ, ಅದರಲ್ಲಿ ನಾವು ನಿಧಾನಗತಿಯಲ್ಲಿ ಚಲಿಸುತ್ತಿರುವ ಬಸ್ಸಿನಿಂದ ಇಳಿದ ವ್ಯಕ್ತಿ ಬಸ್ನ ದಿಕ್ಕಿನ ಕಡೆ ಸ್ವಲ್ಪ ದೂರ ಚಲಿಸುವನು, ಬಸ್ನ ದಿಕ್ಕಿನ ಕಡೆ ಸ್ವಲ್ಪ ದೂರ ಚಲಿಸುವುದು. ಓಕೆ, ಆ ಡೈರೆಕ್ಷನಿಗೆ ಸ್ವಲ್ಪ ದೂರ ಏನಾಗೋದು, ಚಲಿಸುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಇನ್ನೊಂದು, ಬಸ್ನ ದಿಕ್ಕಿನ ಕಡೆಗೆ ಚಲಿಸೋದು ಒಂದು ರೀತಿ ಆಯಿತು ಅಂತ ಹೇಳಿದ್ರೆ, ಇನ್ನೊಂದನ್ನು ನಾವು ನೋಟಿಸ್ ಮಾಡುವಂಥದ್ದು ಹೇಗೆ, ಯಾವ ರೀತಿ ನೋಡೋದು ಅಂತ ಹೇಳಿದ್ರೆ, ನಾವು ಒಬ್ಬ ವ್ಯಕ್ತಿ ನಮ್ಮನ್ನು ಏನಾಗೋದು ಸ್ವಲ್ಪ ತಳ್ಳುವುದು, ಅಥವಾ ನಾವು ಸುಮ್ಮನೆ ನಿಂತಿರ್ತೀವಿ, ನಾವು ನಿಂತಿರ್ತೀವಿ ಅಥವಾ ವಾಹನ ನಿಂತಿರುತ್ತೆ. ಓಕೆ, ನಿಂತಿರುವ ವ್ಯಕ್ತಿಗೆ ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಅಂತ ಮಾಡೋಣ, ವಿಶ್ರಾಂತ ಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಅಥವಾ ವಾಹನಕ್ಕೆ ಡಿಕ್ಕಿ ಹೊಡೆಯುವುದು. ಓಕೆ,
ಡಿಕ್ಕಿ ಹೊಡೆಯುವುದು ಅಂತೇಳಿ ನಾವು ನೋಟಿಸ್ ಮಾಡುವಂಥದ್ದನ್ನು ಗಮನಿಸ್ತೇವೆ. ಓಕೆ, ಈ ರೀತಿ ಏನು ಮಾಡುತ್ತೆ ಅಂದರೆ ಕೆಲಸ ಧನಾಂಶ ಮೌಲ್ಯವನ್ನು ಹೊಂದಿದೆ ಎಂಬುದರ ಬಗ್ಗೆ ಹೇಳುತ್ತೆ. ಗೊತ್ತಿರಲಿ, ಎಷ್ಟು ಬಲ ಕೊಡ್ತಿರೋ, ಎಷ್ಟು ಒಂದು ವಸ್ತುವಿನ ಮೇಲೆ ಬಲ ಕೊಡ್ತಿರೋ ಕಾಯ ಅಷ್ಟು ದೂರಕ್ಕೆ ಚಲಿಸುವುದು ಮತ್ತು ಅದೇ ದಿಕ್ಕಿಗೆ ಕಾಯ ಚಲಿಸುವುದು. ಓಕೆ, ಅದೇ ದಿಕ್ಕಿಗೆ ಕಾಯ ಚಲಿಸಿರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಪಾಸಿಟಿವ್ ವರ್ಕ್ ಡನ್ ಅಂತ ಕರಿಬೇಕು. ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಗ ಕೆಲಸ ಋಣಾಂಶ ಮೌಲ್ಯ ಹೊಂದುವುದು. ಓಕೆ, ಋಣಾಂಶ ಅಂತೇಳಿ ಬಂದಾಗ ಇಟ್ ಈಸ್ ನೆಗೆಟಿವ್ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ವರ್ಕ್ ಡನ್ ಈಸ್ ನೆಗೆಟಿವ್. ವರ್ಕ್ ಡನ್ ಈಸ್ ನೆಗೆಟಿವ್. ಓಕೆ, ಕೆಲಸ ಋಣಾಂಶ ಮೌಲ್ಯ ಹೊಂದಿರಬೇಕು ಅಂತ ಹೇಳಿದ್ರೆ ಮೀನಿಂಗ್ ಏನು ಗೊತ್ತಾ? ಎನರ್ಜಿ ಲಾಸ್ ಆಗಿರಬೇಕು. ಎನರ್ಜಿ ಲಾಸ್ ಆಗೋದು ಅಂತ ಹೇಳಿದ್ರೆ ಹೇಗೆ? ಯಾವತ್ತೂ ಅಷ್ಟೇ ಬಲವನ್ನು ಏನು ಮಾಡ್ತೀವಿ? ಈಗ ನೋಡಪ್ಪ. ಓಕೆ, ಈ ರೀತಿ ಸ್ಥಳ ಇದೆ ಅಂತ ಅನ್ಕೋಣ. ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಹೀಗಿದೆ ಅಂತ ಅನ್ಕೋಣ. ಓಕೆ, ಚಲಿಸ್ತಾ ಇದ್ದೀವಿ ಅಂತ ಭಾವಿಸೋಣ. ಓಕೆನಾ? ಸೊ ಇಲ್ಲಿಂದ ಒಂದು ಕಾಯ ಅಥವಾ ನಾವೇ ಆಗಿರಬಹುದು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೆಜ್ಜೆ ಇಟ್ಟು ಏನು ಮಾಡ್ತಾ ಇದ್ದೀವಿ ಗೊತ್ತಾ? ಹಿಂದಕ್ಕೆ ನಾವು ಬಲವನ್ನು ನೀಡಿದರೆ ಓಕೆ, ಇದೇನಾಗಿರುತ್ತೆ? ನಾವೇನಾಗ್ತೇವೆ? ಮುಂದಕ್ಕೆ ಸ್ಥಾನ ಪಲ್ಲಟವನ್ನು ಹೊಂದುತ್ತೇವೆ. ಓಕೆ, ಸೊ ಎನರ್ಜಿ ಏನಾಗುತ್ತೆ? ವಾಕಿಂಗ್ ಆನ್ ದ ರೋಡ್. ಓಕೆ, ಎಕ್ಸಾಂಪಲ್ ನೋಡೋದಾಯಿತು ಅಂದರೆ ವಾಕಿಂಗ್ ಆನ್ ದ ರೋಡ್. ವಾಕಿಂಗ್ ಆನ್ ರೋಡ್ ಅಂತೇಳಿ ಬಂದರೆ ಓಕೆ, ರಸ್ತೆಯ ಮೇಲೆ ಚಲಿಸುವುದು. ರಸ್ತೆಯ ಮೇಲೆ ಏನಾಗೋದು? ಚಲಿಸುವುದು. ಈ ರಸ್ತೆಯ ಮೇಲೆ ಚಲಿಸುವುದು ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಸೊ ಎನರ್ಜಿ ಲಾಸ್ ಆಗಿರೋದನ್ನು ನಾವು ನೋಟಿಸ್ ಮಾಡ್ತೀವಿ. ಗೊತ್ತಿರಲಿ. ಓಕೆ, ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಎತ್ತರ ಜಿಗಿತ. ಎತ್ತರ ಜಿಗಿತ ಇದರಲ್ಲೂ ಅಷ್ಟೇ ಹೈ ಜಂಪ್ ಅಂತ ಏನು ನೋಟಿಸ್ ಮಾಡ್ತೀವಲ್ಲಪ್ಪ? ಹೈ ಜಂಪ್ ಅಂತ ಏನು ನೋಡ್ತೀವಿ? ಓಕೆ, ಹಿಯರ್ ಆಲ್ಸೋ ವಿ ನೋಟಿಸ್ ದಟ್ ಎನರ್ಜಿ ಲಾಸ್. Okay, by using our energy we lift or we getting the lift upward direction. Okay, there is a gravitational pull downward direction, then we move upward direction. There will be a energy loss. Okay, so idallade ನಾವು ಇನ್ನೊಂದು ನೋಡೋದು ಬ್ಯಾಟಿಂಗ್ ಅಂತೇಳಿ ನಾವು ನೋಡ್ತೀವಲ್ಲ ಅದು. ಓಕೆ, ಸೊ ಶಟಲ್ ಬ್ಯಾಟ್ ಆಗಿರ್ಬೋದು, ಕ್ರಿಕೆಟ್ ಬ್ಯಾಟಿಂಗ್ ಆಗಿರ್ಬೋದು, ಎನರ್ಜಿ ಲಾಸ್ ಆಗುತ್ತೆ ಇಲ್ಲಿ. ಓಕೆ, ಎನರ್ಜಿ ಲಾಸ್ ಆಗುತ್ತೆ. ಸೊ ಬಲ ಕೊಡ್ತೀರಿ, ಅದರ ವಿರುದ್ಧವಾಗಿ ಕೆಲಸ ಏನಾಗ್ತಾ ಇರುತ್ತೆ? ನಡೀತಾ ಇರುತ್ತೆ. ಸ್ಥಾನ ಪಲ್ಲಟ ಹೊಂದುವುದನ್ನು ನಾವು ನೋಟಿಸ್ ಮಾಡ್ತೀವಿ. ಗೊತ್ತಿಲ್ಲದು. ಓಕೆ, ಈ ರೀತಿ ನಾವೇನು ಮಾಡ್ಬೋದು? ಕೆಲಸ ಋಣಾಂಶ ಮೌಲ್ಯದಲ್ಲಿದೆ ಎಂಬುದನ್ನು ಭಾವಿಸ್ಬೋದು. ಥರ್ಡ್ ಪಾಯಿಂಟನ್ನು ನಾವು ಗಮನಿಸ್ತಾ ಇದ್ದೀವಿ, ಕೆಲಸ ಶೂನ್ಯ ಮೌಲ್ಯ ಹೊಂದುವುದು. ಓಕೆ, ಕೆಲಸ ಶೂನ್ಯ ಮೌಲ್ಯ ಹೊಂದುವುದು ಅಂದರೆ ವರ್ಕ್ ಡನ್ ಈಸ್ ನೆಗೆಟಿವ್. ಓಕೆ, ವರ್ಕ್ ಡನ್ ಈಸ್ ನೆಗೆಟಿವ್ ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ W = ನೆಗೆಟಿವ್ ಅಂತೇಳಿ. ಓಕೆ, ಏನಾಗುತ್ತೆ? ಏನು ನೋಟಿಸ್ ಮಾಡ್ಬೋದು? ಶೂನ್ಯ ಮೌಲ್ಯ ಹೊಂದುವುದು ಅಂತೇಳಿ. ಸಾರಿ ಯಾರ್, ಶೂನ್ಯ ಅಂತ ಬರೋದು ನೆಗೆಟಿವ್ ಬರಿತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ. ಸೊ ವರ್ಕ್ ಡನ್ ಈಸ್ 0. W ಏನಾಗಿರುತ್ತೆ? 0 ಮೌಲ್ಯವನ್ನು ಹೊಂದಿರುವುದು ಅನ್ನೋದನ್ನು ನೋಟಿಸ್ ಮಾಡ್ತೀವಿ. ಏನಿದೆ? ವರ್ಕ್ ಡನ್ ಈಸ್ 0 ಅನ್ನೋದನ್ನು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವರ್ಕ್ ಡನ್ 0 ಅಂತೇಳಿ ಬಂದರೆ ಇಲ್ಲಿಂದ ನಾವು ನೋಟಿಸ್ ಮಾಡ್ತೀವಲ್ಲ, ಯಾವ್ಯಾವ ರೀತಿಯಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತ ಹೇಳಿದ್ರೆ
ಕೆಲಸ ಶಕ್ತಿಯ ವ್ಯಯ ಇಲ್ಲದೆ ಕೆಲಸ ನಡೆಯುವಂಥದ್ದು. ಅದಂಗೆ ಸರ್ ಕೆಲಸ ಶಕ್ತಿಯ ವ್ಯಯ ಇಲ್ಲದೆ ಕೆಲಸ ಹೆಂಗೆ ನಡೀತೆ? ಕೆಲಸ ಶಕ್ತಿ ಬೇಕೇ ಬೇಕಲ್ಲ ಅಂತ ಹೇಳಿದ್ರೆ ಶಕ್ತಿಯ ವ್ಯಯ ಫೋರ್ಸನ್ನ ಅಪ್ಲೈ ಮಾಡ್ತೀವಿ, ಅರ್ಥ ಆಯಿತು, ಸ್ಥಾನಪಲ್ಲಟನೂ ಹೊಂದುತ್ತೆ, ಆದರೆ ಶಕ್ತಿನೇ ವ್ಯಯ ಆಗಲ್ಲ. ಓಕೆ, ಬೆಸ್ಟಾಗಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಒಬ್ಬ ಕೂಲಿಯವ ಏನು ಮಾಡೋದು ಅಂತ ಹೇಳಿದ್ರೆ ತನ್ನ ವಸ್ತುಗಳನ್ನು ಓಕೆ ಅಥವಾ ಇನ್ನೊಬ್ಬರ ವಸ್ತುಗಳನ್ನು ಏನು ಮಾಡ್ತಾನೆ ತಲೆಯ ಮೇಲೆ ಹೊತ್ತು ಅಥವಾ 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 ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ವಸ್ತುಗಳನ್ನು ಹೆಗಲ ಮೇಲೆ ಹೊತ್ತು ಚಲಿಸೋದನ್ನು ನಾವು ನೋಡಿರ್ತೀವಲ್ಲ, ಇವೆಲ್ಲವೂ ಏನಾಗಿರ್ತವೆ ಅಂದರೆ ಕೆಲಸ ಶೂನ್ಯ ಮೌಲ್ಯವನ್ನು ತೋರಿಸುತ್ತವೆ. ವರ್ಕ್ ಡನ್. ಇವತ್ತಿಗೂ ನಾವೆಲ್ಲ ರೈತಾಪಿ ವರ್ಗದವರು ಲೋಡಿಂಗ್ ಅನ್ಲೋಡಿಂಗನ್ನು ಮಾಡಿರ್ತೀವಿ ನೆನಪಿರಲಿ. ಓಕೆ, ಲೋಡಿಂಗ್ ಅನ್ಲೋಡಿಂಗ್ ಕಾರ್ಯದಲ್ಲಿ ನಾವು ನಿರತರಾದಾಗ ಯಾವುದೇ ಕಾರಣಕ್ಕೂ ಏನಾಗಲ್ಲ ಗೊತ್ತಾ, ಕೆಲಸ ಶಕ್ತಿ ವ್ಯಯ ಆಗೋದೇ ಇಲ್ಲ. ಶಕ್ತಿ ಏನಿದೆಯಲ್ಲ ಅದು ಒಟ್ಟೆ ವ್ಯಯ ಆಗೋಂಗಿಲ್ಲ. ಓಕೆ, ಗೊತ್ತಲ್ಲಿ ಇಷ್ಟು ಏನು ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡಬಹುದಾದಂಥದ್ದು ಶಕ್ತಿಯ ವ್ಯಯ ಇಲ್ಲದೆ ಏನಾಗಿರೋದು ಅಂತ ಹೇಳಿದ್ರೆ ಕಾರ್ಯ ನಿಭಾಯಿಸ್ತಕ್ಕಂಥದ್ದು. ಓಕೆ, ಕಾರ್ಯವನ್ನು ನಾವು ನೋಟಿಸ್ ಮಾಡ್ತಕ್ಕಂಥದ್ದು. ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡಬಹುದಾದದ್ದು ಇನ್ನೊಂದಿದೆ. ಓಕೆ, ಸ್ಕೂಲ್ ಮಕ್ಕಳು ನೋಡ್ತೀವಲ್ಲ, ಸ್ಕೂಲ್ ಮಕ್ಕಳು ಸಹಿತ ಓಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಗಲ ಮೇಲೆ ಬ್ಯಾಗ್ಗಳನ್ನು ಹೊತ್ತು ಚಲಿಸುವುದು ಏನಿದೆಯಲ್ಲ, ಈ ಹೆಗಲ ಮೇಲೆ ಹೊತ್ತು ಬ್ಯಾಗನ್ನು ಹೊತ್ತು ಚಲಿಸೋದು ಇದೆಯಲ್ಲ ಸ್ಕೂಲ್ ಮಕ್ಕಳು, ಅದು ಇದೇ ಕಾನ್ಸೆಪ್ಟೇ. ಓಕೆ, ನಮಗೆ ಯಾಕೆ ಹಿರಿಯರು ಯಾಕೆ ಕೈಗೆ ಹಿಡ್ಕೊಂಡು ಹೋಗುವನ್ನಲ್ಲ ಬ್ಯಾಗ್ಗಳನ್ನು? ಓಕೆ, ಇದೇ ಕಾರಣಕ್ಕಾಗಿ. ಓಕೆನಾ, ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಏನಾಗಬಾರ್ದು, ಒಟ್ಟೆ ಏನಾಗಿರಬಾರ್ದು, ಎನರ್ಜಿ ಲಾಸ್ ಆಗದ ರೀತಿಯಲ್ಲಿ ಕಾರ್ಯ ನಿಭಾಯಿಸಬೇಕು. ಬಟ್ ಇವತ್ತಿನ ಕಾರ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಿರಂತರವಾಗಿ ಸ್ಕೂಲು ಒಂದು ವರ್ಷದಲ್ಲಿ 2 ಸೆಮ್ ಮಾಡಿದ್ದರೂ ಸಹಿತ ಸ್ಕೂಲ್ನ ಭಾರ ಕಡಿಮೆ ಆಗಿಲ್ಲಪ್ಪ. ಓಕೆ, ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟು ಓಕೆ ಆಗಲೇಬೇಕು, ಇನ್ನೂ ಚೆನ್ನಾಗಿ ಅದು ಇಂಪ್ರೂವ್ ಆಗಬೇಕು. ನಾವು ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ನೋಡಿದಾಗ ಸೆಮ್ ಆದರೂ ಸಹಿತ ಮತ್ತು ಆ ನೋಟ್ಬುಕ್ಗಳ ಸಂಖ್ಯೆನ ಅಷ್ಟೇ ಇದೆ, ಮತ್ತು ಅದನ್ನೇನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಅದನ್ನು ಹೊರೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನೊಂದು ವೃತ್ತಾಕಾರದಲ್ಲಿ ಚಲಿಸು, ಇದೊಂದು ಉದಾಹರಣೆನಾ, ಹೆಗಲ ಮೇಲೆ ಮತ್ತು ತಲೆಯ ಮೇಲೆ ಹೊತ್ತು ಚಲಿಸಿದ ವಸ್ತುಗಳು, ಓಕೆ ವರ್ಗಾಯಿಸಿದ ವಸ್ತುಗಳು. ನೆಕ್ಸ್ಟು ವೃತ್ತಾಕಾರದಲ್ಲಿ ಚಲಿಸುವಂತಹ ಈ ಸನ್ ಏನಿದಾನಲ್ಲ ಸೂರ್ಯ, ಓಕೆ ವೃತ್ತಾಕಾರದಲ್ಲಿ ಏನಾಗ್ತಾ ಇದ್ದಾವೆ ಅಂದರೆ ಗ್ರಹಗಳು ನಿರಂತರವಾಗಿ ಚಲನೆಯನ್ನು ತೆಗೆದುಕೊಳ್ತಾ ಇದ್ದಾವೆ. ಓಕೆ, ಇವತ್ತಿಗೂ ನೋಡೋದಾಯಿತು ಅಂದರೆ ಗ್ರಹಗಳೆಲ್ಲವೂ ಸೂರ್ಯನ ಬಲಕ್ಕೆ ಚಲಿಸ್ತಾ ಇದ್ದಾವೆ. ಇವು ಮಾತ್ರ ಈ ದಿಕ್ಕಿಗೆ ವೆಲಾಸಿಟಿಯನ್ನು ಹೊಂದಿರ್ತವೆ. ನೀವೆಲ್ಲ ನೋಟಿಸ್ ಮಾಡುವ ಹಾಗೆ ಇವೆಲ್ಲವೂ ಅಷ್ಟೇ ಏನಾಗಿರ್ತವೆ ಅಂದರೆ ಇವತ್ತಿಗೂ ಟಯರ್ಡ್ ಆಗಲ್ಲ. ನಾವಾದರೂ ಅಷ್ಟೇ ಒಂದು ದಾರದ ತುದಿಗೆ ಕಲ್ಲನ್ನು ಕಟ್ಟಿ ಏನು ಮಾಡೋದು, ಸುತ್ತೋದು, ಗಿರ ಸುತ್ತೋದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಏನಾಯ್ತು ಗೊತ್ತಾ, ಬರೀ ಇಷ್ಟೇ ಬಲ ಕೊಡೋದಕ್ಕೆ ಶುರು ಮಾಡ್ತೀವಿ. ಆದರೆ ಒಂದು ಬಲ ಏನಾಗ್ತಾ ಇರುತ್ತೆ, ಆ ದಾರದಲ್ಲಿ ಕಟ್ಟಿರೋ ಕಲ್ಲು ಮಾತ್ರ ಏನು ಮಾಡ್ತಾ ಇರುತ್ತೆ, ಅದೇ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ. ಓಕೆ, ಎನರ್ಜಿ ಲಾಸ್ ಆಗದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಜೈಂಟ್ ವೀಲ್ಗಳಲ್ಲೆಲ್ಲ ರನ್ ಆಗುತ್ತೆ ಗೊತ್ತಲ್ಲ, ಅಲ್ಲಿ ಒಟ್ಟೆ ಎನರ್ಜಿ ಲಾಸ್ ಆಗಿಲ್ಲ. ಓಕೆ, ಸ್ವಲ್ಪ ರನ್ ಮಾಡಿಬಿಡ್ತಾನೆ ಅಷ್ಟೇ, ಸ್ವಲ್ಪ ಹೊತ್ತಷ್ಟೇ ಮೋಟ್ರ್ ರನ್ ಆಗೋದು, ಆಮೇಲೆ ಬರೀ ಬೇರಿಂಗ್ಗಳ ಆಧಾರದ ಮೇಲೆ ಏನು ಮಾಡುತ್ತೆ, ರನ್ ಆಗೋದಕ್ಕೆ ಶುರುವಾಗುತ್ತೆ. ನಮಗೆ ಒಂದು ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗಿ ಖುಷಿ ಆಗುತ್ತೆ, ಎಂಜಾಯ್ ಮಾಡ್ತೀವಿ. ಓಕೆ, ಇವೆಲ್ಲ ನಾವು ನೋಡೋದಾಯಿತು ಅಂದರೆ ಶಕ್ತಿಯ ವ್ಯಯವಿಲ್ಲದೆ ಕಾರ್ಯನಿರ್ವಹಿಸುವಂಥವುಗಳನ್ನು ನೋಡ್ತೇವೆ. ಓಕೆ, ಇಷ್ಟು ಏನು ಅಂತೇಳಿದ್ರೆ ಶಕ್ತಿಗಳಲ್ಲಿ ಕೆಲಸಗಳಲ್ಲಿ ನೋಟಿಸ್ ಮಾಡುವಂಥದ್ದು. ಓಕೆ, ಹಾಗಾದರೆ ಈಗ ಒಂದು ಸ್ವಲ್ಪ ಕ್ವೆಶನ್ಸ್ಗಳ ಕಡೆಗೆ ಗಮನ ಹರಿಸೋಣ. ಕ್ವೆಶನ್ಸ್. ಓಕೆ, ಈ ಟಾಪಿಕಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು ಅನ್ನೋದ್ರ ಬಗ್ಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ಈಗ ಗಮನಿಸ್ತಾ ಬರೋಣ. ಓಕೆ, ನಾನೊಂದು ಕೆಲವೊಂದನ್ನು ನೋಟ್ ಮಾಡಿ ಇಟ್ಕೊಂಡಿರ್ತೀನಪ್ಪ. ಓಕೆ, ಸೊ ದಯವಿಟ್ಟು ನೀವು ಅದನ್ನು ನೋಟಿಸ್ ಮಾಡಿದ್ರೆ ಎಸ್ ಓಕೆನಾ. ಸೊ ಹೇಳುವಾಗ ಬರ್ಕೊಂಡ್ರು ಓಕೆ, ಇಲ್ಲ ಅಂತ ಹೇಳಿದ್ರೆ ಸೊ ಈ ಬುಕ್ಗಳನ್ನು ಕೊಂಡುಕೊಂಡ್ರು ಓಕೆನಾ. ಸೊ ನನ್ನ ಪುಸ್ತಕಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸಪ್ನ ಬುಕ್ ಸ್ಟಾಲ್ಗಳ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸಿಗುತ್ತೆ. ಕ್ವಶನ್ ನೋಡಪ್ಪ. ದ SI ಯೂನಿಟ್ ಆಫ್ ವರ್ಕ್ ಈಸ್ ಓಕೆ, ಕೆಲಸದ SI ಘಟಕ. ಆಪ್ಷನ್ ಕೊಡಲಾಗ್ತಾ ಇದೆ, ಆಪ್ಷನ್ ಕೊಡ್ತಾ ಇದ್ದೀನಿ. ನ್ಯೂಟನ್ ಅಂತ ಕೊಡ್ತಾ ಇದ್ದೀನಿ, ಮೀಟರ್ ಅಂತ ಕೊಡ್ತಾ ಇದ್ದೀನಿ, ಜೌಲ್ ಅಂತ ಕೊಡ್ತಾ ಇದ್ದೀನಿ, ನನ್ ಆಫ್ ದೀಸ್ ಅಂತ ಇದೆ. ಓಕೆ, ಏನಾಗಿರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸುವ ಹಾಗೆ ಏನಾಗಿರುತ್ತೆ, ಜೌಲ್ ಎಂಬುದು ಸರಿಯಾಗಿರ್ತದೆ. ಹಾಗಾದರೆ ನ್ಯೂಟನ್ ಎಂಬುದು ಫೋರ್ಸ್, ಬಲಕ್ಕೆ SI ಘಟಕ.
ಫೋರ್ಸ್ ಬಲದ SI ಘಟಕ ಅಂತೇಳಿ ಕರಿತೀವಿ. ಇದು ದೂರ ಅಥವಾ ಸ್ಥಾನಪಲ್ಲಟಕ್ಕೂ SI ಘಟಕವಾಗಿರುತ್ತೆ. ಸ್ಥಾನಪಲ್ಲಟ ಅಂತ ಕರಿತೀವಿ. ಓಕೆ, ಇಂಗ್ಲೀಷಲ್ಲಿ ಇದನ್ನು ಡಿಸ್ಟೆನ್ಸ್ ಅಂತ ಕರಿತೀವಿ, ಇದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಮಾತಾಡ್ತೀವಿ. ಡಿಯೋ ಲ್ಯಾಂಗ್ವೇಜಲ್ಲೂ ಪಾಠ ಹೇಳ್ತಾ ಹೋಗ್ತೀನಪ್ಪ, ಡೋಂಟ್ ವರಿ ಅಬೌಟ್ ದಟ್, ಎಲ್ಲರಿಗೂ ಅರ್ಥ ಆಗಬೇಕು. ಓಕೆನಾ? ಸೊ ಆ ರೀತಿ ನಾವು ನೋಟಿಸ್ ಮಾಡ್ತಾ ಬರೋಣ. ಓಕೆನಾ? ಸೊ ಕೆಲಸ ಎಂಬುದು ಶೂನ್ಯ ಮೌಲ್ಯವಾಗುತ್ತದೆ ಎಂಬುದಾದರೆ ಈ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ವರ್ಕ್ ಡನ್ ಈಸ್ 0, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದಿಸ್? ಓಕೆನಾ? ಸೊ ವೆರಿ ಫಸ್ಟ್ ಒನ್ ಏನಾಗಿರುತ್ತೆ ಅಂದರೆ, ಹೆಗಲ ಮೇಲೆ ಒಬ್ಬ ವ್ಯಕ್ತಿ ವಸ್ತುಗಳನ್ನು ಹೊತ್ತು ಚಲಿಸುವುದು. ಒಂದನೇದು, ಹೆಗಲ ಮೇಲೆ ವ್ಯಕ್ತಿ ಏನು ಮಾಡ್ತಾನೆ, ವಸ್ತುಗಳನ್ನು ಹೊತ್ತು ಚಲಿಸುವಂಥದ್ದು. ಎರಡನೇದು, ರಸ್ತೆಗಳ ಮೇಲೆ ಚಲಿಸುವುದು, ವಾಕಿಂಗ್ ಆನ್ ದ ರೋಡ್ ಅಂತೇಳಿ ಇದೆ. ಓಕೆ, ವಾಕಿಂಗ್ ಆನ್ ದ ರೋಡ್ ಅಂತೇಳಿ ನಾವು ನೋಟಿಸ್ ಮಾಡ್ಬೋದು. ಇನ್ನೊಂದು ಮೂರನೇದು ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ, ವಾಹನಗಳು ರಸ್ತೆಯ ಮೇಲೆ ಚಲಿಸುವುದು ಮೂರನೇದು. ಸೊ ವಾಹನಗಳು, ದ ಮೋಷನ್ ಆಫ್ ದ ವೆಹಿಕಲ್ ಆನ್ ದ ರೋಡ್, ವಾಕಿಂಗ್ ಆನ್ ದ ರೋಡ್ ಮತ್ತು ವೆಹಿಕಲ್ ರನ್ ಆಗೋದನ್ನು ನಾವು ನೋಡ್ತೇವೆ. ನೆಕ್ಸ್ಟು, ಒಂದು ವಸ್ತು ವಿಶ್ರಾಂತ ಸ್ಥಿತಿಯಲ್ಲಿದೆ, ಅದರ ಮೇಲೆ ಒಂದು ವಾಹನ ಬಂದು ಡಿಕ್ಕಿ ಹೊಡೆಯುವುದು. ಓಕೆ, ಹಾಗಾದರೆ ಇಷ್ಟರಲ್ಲೂ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಸರಿಯಾದ ಹೇಳಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಯಾವುದಾಗಿರುತ್ತೆ, ಹೆಗಲ ಮೇಲೆ ಅಥವಾ ತಲೆಯ ಮೇಲೆ ಹೊತ್ತು ಚಲಿಸಿದ ವಸ್ತುಗಳು ವರ್ಕ್ ಡನ್ ಏನಾಗಿರುತ್ತೆ, 0 ಆಗಿರುತ್ತದೆ. ಓಕೆ, ಯಾಕೆ 0 ಆಗಿರುತ್ತಪ್ಪ ಅಂತ ಹೇಳಿದ್ರೆ, ಯಾಕೆ 0 ಆಗಿರುತ್ತದು, ಯಾಕೆ ಅಂತ ಹೇಳಿದ್ರೆ ಶಕ್ತಿಯ ವ್ಯಯ ಇಲ್ಲ, ಶಕ್ತಿ ಲಾಸ್ ಆಗಲ್ಲ. ಬಟ್ ಇದರಲ್ಲಿ ಲಾಸ್ ಆಗುತ್ತೆ, ಇದರಲ್ಲಿ ಲಾಸ್ ಆಗುತ್ತೆ, ಇದರಲ್ಲಿ ಲಾಸ್ ಆಗುತ್ತೆ. ಓಕೆ, ಇಷ್ಟು ಮೂರು ಹೇಳಿದ್ದೇನು ಅಂತ ಹೇಳಿದ್ರೆ ವರ್ಕ್ ಡನ್ ಈಸ್ ಪಾಸಿಟಿವ್, ಇದು ಮಾತ್ರ ವರ್ಕ್ ಡನ್ ಈಸ್ 0 ಅನ್ನೋದನ್ನು ಹೇಳಲಾಗುತ್ತೆ. ಓಕೆ, ಸೊ ಐ ಆಮ್ ಸಾರಿ, ವರ್ಕ್ ಡನ್ ಈಸ್ ಪಾಸಿಟಿವ್ ತಪ್ಪು ಹೇಳಿದೆ ನಾನು. ಇವೆರಡು ಏನಾಗಿರುತ್ತೆ ಅಂತ ಹೇಳಿದ್ರೆ ವರ್ಕ್ ಡನ್ ಈಸ್ ನೆಗೆಟಿವ್ ಆಗಿರುತ್ತೆ, ಇದು ಏನಾಗಿರುತ್ತೆ, ವರ್ಕ್ ಡನ್ ಈಸ್ ಪಾಸಿಟಿವ್ ಆಗಿರುತ್ತೆ. ಓಕೆ, ಈ ರೀತಿ ನಾವೇನು ಮಾಡ್ಬೋದು, ನೋಟಿಸ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಇನ್ನೊಂದು ನೋಡೋಣ, ಕ್ವೆಶನನ್ನು ಇನ್ನೊಂದು ನೋಡೋಣ. ಕೆಲಸದ ಆಧಾರದಲ್ಲಿ ನಾವು ನೋಟಿಸ್ ಮಾಡೋದಾಯ್ತು. ಏನಿದೆ ಅಂತ ಹೇಳಿದ್ರೆ, ಒಂದು ವಸ್ತುವನ್ನು ಗುರುತ್ವದ ವಿರುದ್ಧ ದಿಕ್ಕಿಗೆ ಎತ್ತರಕ್ಕೆ ತೆಗೆದುಕೊಳ್ಳಲಾಗಿದೆ, ಇದರಲ್ಲಿ ಸರಿಯಾದ ಆಯ್ಕೆ ಆಗಿರುತ್ತದೆ, ಅದು ಅದರಲ್ಲಿ ಕನಿಷ್ಠ ಕೆಲಸ ಆಗಿರುತ್ತದೆ, ಅದನ್ನು ಗುರುತಿಸಿ. ಚೂಸ್ ಕರೆಕ್ಟ್ what is that, choose correct statement as following. Suppose the body move or body taken from the opposite to the gravity. Okay, then choose the correct statement ಅಂತ ಹೇಳ್ತಾ ಇದ್ದಾನೆ. ಓಕೆ, ಬರೀ ಡಯಾಗ್ರಾಮ್ ಆಧಾರದ ಮೇಲೆ ಹೇಳುವಂಥದ್ದು. ನೋಡ್ರಪ್ಪ, ಇಲ್ಲಿ ಡಯಾಗ್ರಾಮ್ ಬರಿತಾ ಇದ್ದೀನಿ ನಾನು. ಹೀಗಿದೆ ಡಯಾಗ್ರಾಮ್, ಹೀಗಿದೆ. ಇದೊಂದು ಸಲ ಕೇಳಿದ್ದಾರೆ ಎಕ್ಸಾಮಿಗೆ, ಇದನ್ನು ಕೇಳಿದ್ದಾರೆ ಆಲ್ರೆಡಿ. ಇದನ್ನು ನಿಮಗೆ ಹೋಮ್ವರ್ಕ್ ಅಂತ ಬಿಡ್ತೀನಿ, ಸಾಧ್ಯವಾದಷ್ಟು ಆನ್ಸರ್ ಮಾಡಿ. ಓಕೆ, ಸೊ ಪೊಸಿಷನ್ 1 ಅಂತ ಇದೆ, ಪೊಸಿಷನ್ 2 ಇದೆ, ಪೊಸಿಷನ್ 3 ಇದೆ, ಪೊಸಿಷನ್ 4 ಇದೆ. ಇದಾದಮೇಲೆ ಇನ್ನೊಂದು ಕ್ವಶನ್ ಕೊಡ್ತಾ ಇದ್ದೀನಿ, ವೆಯ್ಟ್ ಮಾಡಿ. ಓಕೆ, ಸೊ ಗ್ರಾವಿಟಿ ವಿರುದ್ಧವಾಗಿ ಏನು ಮಾಡ್ತಾ ಇದ್ದೀವಿ, ಎಲ್ಲ ವಸ್ತುಗಳನ್ನು ಏನು ಮಾಡ್ತಾ ಇದ್ದೀವಿ, ತಗೊಂಡು ಹೋಗ್ತಾ ಇದ್ದೀವಿ ವಿರುದ್ಧವಾಗಿ. ಓಕೆ, ಪೊಸಿಷನ್ ಎ ಇಂದ ಪೊಸಿಷನ್ ಬಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ವಸ್ತುಗಳನ್ನು ಏನು ಮಾಡ್ತಾ ಇದ್ದೀವಿ, ಶಿಫ್ಟ್ ಮಾಡ್ತಾ ಇದ್ದೀವಿ. ನೋಟಿಸ್ ಮಾಡಬಹುದು, ಇದು ಒಂದು, ಇನ್ನೊಂದು ಹೀಗಿದೆ. ಎಕ್ಸಾಮಿಗೆ ಕೇಳಿದ್ದಾರೆ ಇದನ್ನು, 545ನಲ್ಲಿ ಕೇಳಿದಾರಪ್ಪ. ಇನ್ನೊಂದು ಹೀಗೆ ತಗೊಂಡು ಹೋಗ್ತಾ ಇದ್ದೀವಿ. ಯಾವುದರಲ್ಲಿ ಕನಿಷ್ಠ ಕೆಲಸ ನಡೆದಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ಹೀಗಿದೆ, ಕನಿಷ್ಠ ಕೆಲಸ ಮಿನಿಮಮ್ ವರ್ಕ್ ಡನ್ ಯಾವುದರಲ್ಲಾಗಿದೆ ಅಂತೇಳಿ. ಓಕೆ, ಆಪ್ಷನ್ ಎ ಕೊಡ್ತಾ ಇದ್ದೀನಿ. ಆಪ್ಷನ್ ಎ ಹೀಗಿದೆ, 1 ಮತ್ತು 3. ಆಪ್ಷನ್ ಬಿ ಹೀಗಿದೆ. ಓಕೆ, ಮೇಲಿನ ಎಲ್ಲ. ಆಪ್ಷನ್ ಸಿ ಹೀಗಿದೆ, 1, 2 ಮತ್ತು 4. ಆಪ್ಷನ್ ಡಿ ಹೀಗಿದೆ, 1 ಮತ್ತು 4ರಲ್ಲಿ ಕಾಣಿಸ್ಕೊಳ್ತಾರೆ. ಓಕೆ, ಇದನ್ನು ಹೋಮ್ವರ್ಕ್ ಅಂತ ಕೊಡ್ತಾ ಇದ್ದೀನಿ. ಒನ್ಸ್ ಐ ರಿಪೀಟ್, ಒಂದು ವಸ್ತುವನ್ನು ನೋಡಿಲಿ,
ಒಂದು ವಸ್ತುವನ್ನು ಗ್ರಾವಿಟಿಯ ಒಂದು ವಸ್ತುವನ್ನು ಗುರುತ್ವದ ವಿರುದ್ಧ ದಿಕ್ಕಿಗೆ ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಕನಿಷ್ಠ ಕೆಲಸ ಯಾವುದರಲ್ಲಿ ನಡೆದಿದೆ ಎಂಬುದನ್ನು ತಿಳಿಸಿ ಅಂತ ಇದೆ. ಓಕೆನಾ? ಸೊ ಇಂಥದ್ದನ್ನು ಗಮನಿಸ್ಬೋದು. ಇನ್ನೊಂದಿದೆ, ಕೆಲಸವು ಈ ಕೆಳಗಿನ ಓಕೆ ಕೆಲಸದ ಮೇಲೆ ಇನ್ನೊಂದು ಕ್ವಶನನ್ನು ಇಟ್ಕೊಂಡಿದ್ದೀನಿ. ಹಾಂ, ಓಕೆ, ಏನಿದೆ ನೋಡ್ತಾ ಬರೋಣ. ಕೆಲಸವು ಕನ್ನಡ ಇಂಗ್ಲೀಷ್ ಎರಡು ವರ್ಷನಲ್ಲಿದೆ. ಕೆಲಸವು ಈ ಕೆಳಗಿನವುಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಆಸ್ ಫಾಲೋಯಿಂಗ್ ದ ಟರ್ಮ್ಸ್ ದ ವರ್ಕ್ ಡಸಂಟ್ ಡಿಪೆಂಡ್ ಆಸ್ ಫಾಲೋಯಿಂಗ್ ಅಂತೇಳಿ ನೋಡೋದಾಯಿತು. ಅಂದರೆ ಯಾವುದು ಅಂದರೆ ಪಾತ್ ಅಂತೇಳಿ ನಾವು ನೋಡ್ತೀವಿ ಇಂಗ್ಲೀಷಲ್ಲಿ. ಪಥ ಒಂದನೇದು, ಎರಡನೇದು ಬಲ ಫೋರ್ಸ್ ಅಂತ ನೋಡ್ತೀವಿ. ಓಕೆ, ಮೂರನೇದಾಗಿ ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ಅಂತ ನೋಡ್ತೀವಿ. ನಾಲ್ಕನೇದು ನನ್ ಆಫ್ ದೀಸ್, ಯಾವುದು ಅಲ್ಲ. ಹಾಗಾದರೆ ಕೆಲಸ ಯಾವುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ? ಎಸ್ ಪ್ಲೀಸ್, ಯಾವುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ ಎಂದರೆ ಪಥದ ಮೇಲೆ ಏನಾಗಲ್ಲ, ಅವಲಂಬಿತವಾಗಿರುವುದಿಲ್ಲ ಕೆಲಸ ಎಂದು. ಓಕೆ, ಇದಕ್ಕೆ ನೀವೇ ಕಮೆಂಟ್ ಮಾಡಿ ಕೆಳಗಡೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಉತ್ತರ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ಯಾವುದರ ಮೇಲೆ ಇರುತ್ತೆ ಅಂದರೆ ಶಕ್ತಿಯ ಮೇಲೆ ಇರುತ್ತದೆ. ಧನ್ಯವಾದಗಳೊಂದಿಗೆ ನಿರಂಜನ್.